ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನದು ಫಸ್ಟ್ ವ್ಲಾಗ್ ಐತಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಅಂತ ತಿಳ್ಕೊರಿ. ಸೊ ನೋಡಿರಿ, ಇವತ್ತು ಸಂಡೇ ಐತಿ. ನಮ್ಮ ಮಮ್ಮಿ ಮಲ್ಕೋಕೆ ಬಿಡಲಿಲ್ಲ, ಎಬ್ಬಿಸಿ ಹೋಗಿದ್ದಾಳೆ. ಯಾಕಂತಂದ್ರೆ ಮನೆಗೆ ಗೆಸ್ಟ್ ಬರೋರಿದ್ರು. ಸೊ ಅದಕ್ಕೆ ಇಡ್ಲಿ ಮಾಡೋದಿತ್ತು. ಸೊ ಇಡ್ಲಿ ಮಾಡಲಿಕ್ಕೆ ಎಬ್ಸಿದಾಳೆ. ನಮ್ದು ನಾಷ್ಟ ಎಲ್ಲ ರೆಡಿ ಮಾಡೋದಿತ್ತು. ಸೊ ಇಡ್ಲಿನ ಮಾಡಾಕತ್ತೀನಿ ನಾನು. ಸೊ ಒನ್ ಬೈ ಒನ್ ಎಲ್ಲನೂ ಕಲಿತಾ ಇದ್ದೀನಿ. ಈಗ ನೋಡಿರಿ, ಬೆಳ್ಳುಳ್ಳಿ ಸುಲ್ಕೊತೀನಿ. ಬೆಳ್ಳುಳ್ಳಿ ನಮ್ಮ ಯಾವಾಗ ಸುಲಿದಿಟ್ಟಿರೋದಿಲ್ಲ, ಸುಲ್ಕೋತೀವಿ. ಅದನ್ನು ಜಜ್ಜಿ ಸಾಂಬಾರಿಗೆ ಹಾಕೋದಿತ್ತು. ನಾವು ಯಾವಾಗಲೂ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಮಾಡ್ತೀವಿ. ಸೊ ನಿನ್ನೆ ನಮ್ಮ ಮಮ್ಮಿ ಏನು ಮಾಡಿದ್ಲು ಅಂತಂದ್ರೆ ನುಗ್ಗೆಕಾಯಿ ತೊಗೊಂಬಂದಿದ್ಲು. ಸೊ ಈಗ ನಾವು ನುಗ್ಗೆಕಾಯಿ ಸಾಂಬಾರು ಮಾಡತ್ತೀವಿ. ಸೊ ನಿಮ್ಮ ಮನೆಯೊಳಗೂ ಇದೇ ಥರ ಸಂಡೇನೂ ಸ್ಪೆಷಲ್ ಇರ್ತೈತಿ ಅಂದ್ಕೊಂಡೀನಿ. ಸೊ ಎಲ್ಲರ ಮನೆಯೊಳಗೂ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವ ಸಂಡೇ. ಸೊ ಯಾಕಂದರೆ ಇರೋದು ಒಂದು ಸಂಡೇ ಇರುತ್ತೆ. ಸೊ ಹಾಗಾಗಿ ನಾನು ಮೇಜರೇ ಮಾಡೋದಿಲ್ಲ, ಹಾಗೇ ಹಾಕ್ತೀನಿ. ಮೆಜರ್ಮೆಂಟ್ ಮಾಡೋದಿಲ್ಲ, ಹಾಗೆ ಹಾಕ್ತೀನಿ. ಸೊ ಇದು ನೋಡಿರಿ, ನಂದು 2 ಡೇಸ್ ಆತಿದೆ ಬ್ರೇಕ್ಫಾಸ್ಟ್ ಮಾಡಾಕತ್ತೀನಿ. ಸೊ ಈಗ ನನ್ನ ನೆಕ್ಸ್ಟ್ ಕ್ಲಾಸ್ ಐತಿ, ಕ್ಲಾಸಿಗೆ ಬಂದೀನಿ. ಸೊ ಎಲ್ಲರಿಗೂ ಬಾಯ್.